ಡೇ 2 ಆಫ್ ಹೆಲ್ದಿ ಲಂಚ್ ಸೀರೀಸ್. ಇವತ್ತೇನು ಮಾಡೀನಿ ನೋಡಿರಿ, ಸ್ವಲ್ಪ ಹಿಂಗೆ ಹೆಲ್ದಿ ತಿನ್ನಬೇಕು ಅಂತ ಏನಾರ ಸ್ಟಾರ್ಟ್ ಮಾಡಿದಾಗೆ ಕ್ರೇವಿಂಗ್ಸ್ ಜಾಸ್ತಿ ಆಗ್ಬಿಡ್ತವೆ. ಚಟ್ಪಟ ತಿನ್ಬೇಕು ಅನ್ನಿಸ್ತು, ಇವತ್ತು ಭಾಳ ಟೇಸ್ಟಿ ಏನಾರ ತಿನ್ಬೇಕು ಅನ್ನಿಸ್ತು ನನಗೆ. ಹೆಂಗಂದ್ರೆ ಏನರ ಐಟಮ್ ಹಿಂಗೆ ನೋಡಿದ್ಮೇಲೆ ತಿನ್ಬೇಕು ಅನ್ನಿಸ್ಬೇಕು, ಹಂಗಿದ್ರೆ ತಿನ್ನಂಗೆ ಮನಸ್ಸಾಗ್ತದೆ. ಹಾಗಾಗಿ ಇವತ್ತು ಏನಾರ ಸ್ಪೆಷಲಾಗಿ ಸ್ವಲ್ಪ ಮಾಡ್ಕೋಬೇಕು ಅಂತಂದು ಇದು ಐಟಮ್ ಮಾಡ್ಕೊಳತ್ತೀನಿ ನೋಡಿರಿ. ಈ ರೆಸಿಪಿ ಮಾಡ್ಕೊಳ್ಳೋದು ಭಾಳ ಸಿಂಪಲ್. ಏನೇನು ವೆಜಿಟೇಬಲ್ಸ್ ಇರ್ತಾವೆ ಎಲ್ಲ ಹಾಕ್ಬಿಟ್ಟು, ನಂಗೆ ಪರ್ಸ್ನಲಿ ಬ್ರೋಕ್ಲಿ ಮಶ್ರೂಮ್ ಕಾಂಬಿನೇಷನ್ ಅಂದ್ರೆ ಭಾಳ ಇಷ್ಟ. ಅದು ಸ್ವಲ್ಪ ಕ್ರೀಮಿ ಇದ್ರೇ ಇನ್ನೂ ಭಾಳ ಇಷ್ಟ. ಬಟ್ ಈಗ ಕ್ರೀಮಿ ಏನು ಬ್ಯಾಡ ಅಂತಂದು ನಾನೇ ಜಸ್ಟ್ ಹಾಗೆ ಫ್ರೈ ಮಾಡ್ಕೊಂಬಿಟ್ಟು ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕೊಂಡು ಎಲ್ಲ ವೆಜಿಟೇಬಲ್ ಚಲೋ ಫ್ರೈ ಮಾಡ್ದೆ. ಇಲ್ಲಿ ಡಿಪ್ ರೆಡಿ ಮಾಡತ್ತೀನಿ ನೋಡಿರಿ. ಮಯೋನೀಸ್ ಸಾಸ್ ಏನು ಯೂಸ್ ಮಾಡ್ಲಾರ್ದಂಗೆ ಮೊಸರು ತೊಗೊಂಡು ಉಪ್ಪು ಖಾರ ಸ್ವಲ್ಪ ಅರಿಗೆನೋ ಹಾಕಿ ಚಲೋ ಕಲಿಸ್ಕೊಂಡೆ. ಇದು ಹೆಲ್ದಿ ಡಿಪ್ಪ. ನಾ ಗೋಧಿ ಹಿಟ್ಟು ತಿನ್ನಂಗಿಲ್ಲ, ಮೈದಾ ತಿನ್ನಂಗಿಲ್ಲ, ಹಾಗಾಗಿ ರಾಗಿ ರೊಟ್ಟಿ ಮಾಡಿಕೊಂಡು ಅದಕ್ಕೆ ಡಿಪ್ಪೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಅದು ವೆಜಿಟೇಬಲ್ ಏನಿತ್ತು ಫ್ರೈ ಮಾಡಿದ್ದು ಎಲ್ಲ ಹಾಕ್ಕೊಂಡು ಮ್ಯಾಲೆ ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಮತ್ತು ಹಾಕ್ಕೊಂಡು ಕ್ರಂಚಿ ಟೇಸ್ಟ್ ಚಲೋ ಬರ್ತದೆ ತಿನ್ನೋ ಹೊತ್ತಿಗೆ ಹಾಕ್ಕೊಂಡು ಕಟ್ ಮಾಡ್ಕೊಂಡ್ರಿ ರೋಲ್ ಮಾಡಿ. ಟೇಸ್ಟ್ ಮಾತ್ರ ಭಾಳ ಚೆಂದಾಗಿತ್ತು, ಎಷ್ಟು ಹೆಲ್ದಿ, ಭಾಳ ಜಲ್ದಿನೂ ಆಯ್ತು. ಏನೇನು ವೆಜಿಟೇಬಲ್ಸ್ ಇರ್ತಾವೆ ಎಲ್ಲ ಹಾಕ್ಬೋದು, ಪರ್ಟಿಕ್ಯುಲರಾಗಿ ಇದೆ ಅಂತಿರಂಗಿಲ್ಲ. ಸ್ವಲ್ಪ ಸಲಾಡ್ ತೊಗೊಂಡ, ಸ್ವಲ್ಪ ಅನ್ನ ತೊಗೊಂಡಷ್ಟೇ. ನಾನು ಲಂಚ್ ಎಂಜಾಯ್ ಮಾಡಿ ನೋಡಿರಿ, ಭಾಳ ಟೇಸ್ಟಾಗಿತ್ತು. ಒಂದು ತಿಂದ್ರನ ಸ್ಟಾಪ್ ಮಾಡೋಂಗೆ ಇಲ್ಲ, ಅಷ್ಟು ಟೇಸ್ಟಿ ಆಗಿತ್ತಿದು. ಕಂಟೆಂಟ್ ಇಷ್ಟ ಆಗ್ಲತ್ತಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.